ಸೊ ಫ್ರೆಂಡ್ಸ್, ಇದು PM ವಿಶ್ವಕರ್ಮ ಲೋಗೋ. ಇದು ಸೊ ಟ್ರೇಡ್ ಅಂತ ಹೇಳ್ಬಿಟ್ಟು ಮಾಶಾಸನ್ ಅಂತ ಬಂದಿದೆ, ಅಂದ್ರೆ ರಾಜ ಮೇಸ್ತ್ರಿ ಅಂತ ಹೇಳ್ಬಿಟ್ಟು, ಅಂದ್ರೆ ಗಾರೆ ಕೆಲಸ ಅಂತ ಹೇಳ್ಬಿಟ್ಟು. ಸೊ ಈ ಬ್ಯಾಗ್ ಸಹ ನಿಮಗೆ ಉಚಿತವಾಗಿರುತ್ತೆ ಸ್ನೇಹಿತರೆ, ಫ್ರೀಯಾಗಿ ಬ್ಯಾಗ್ ಕೊಡುವಂಥದ್ದು. ಈ ಬ್ಯಾಗ್ ಅಲ್ಲಿ ಈ ವಸ್ತುಗಳೆಲ್ಲ ಇರುತ್ತೆ, ಅದ್ರ ಜೊತೆ ಈ ಟ್ರಾಲಿ ಕೊಡ್ತಾರೆ. ನಂತರ ಇದೊಂದು ಕೊಡ್ತಾರೆ ಸ್ನೇಹಿತರೆ. ಸೊ ಇದನ್ನ ಏನ್ ಯೂಸ್ ಮಾಡ್ತಾರಪ್ಪ ಅಂತಂದ್ರೆ, ಉದಾಹರಣೆಗೆ ನೀವು ಸೀಲಿಂಗ್ ಗೋಡೆ ಮೇಲಕ್ಕೆ ಪ್ಲಾಸ್ಟಿಂಗ್ ಮಾಡ್ಬೇಕಾಗುತ್ತೆ, ಇದ್ರ ಮೇಲೆ ಕೂತ್ಕೊಂಡು ನೀವು ಪ್ಲಾಸ್ಟಿಂಗ್ ಮಾಡಬಹುದು. ಅದೇ ರೀತಿಯಾಗಿ ಈ ಒಂದು ಮೆಟ್ಲ್ ಮುಖಾಂತರ ನೀವು ಸೈಡ್ ಗೋಡೆಗೆಲ್ಲ ಪ್ಲಾಸ್ಟಿಂಗ್ ಮಾಡ್ಕೋಬಹುದು. ತುಂಬಾ ಮಲ್ಟಿಪಲ್ ಯೂಸ್ ಮಾಡ್ಕೋಬಹುದು ಸ್ನೇಹಿತರೆ. ಕನ್ನಡಕನೂ ಸಹ ಕೊಟ್ಟಿದ್ದಾರೆ. ಸೊ ನಿಮ್ಗೆ ವಿಡಿಯೋ ಕೊನೆಯಲ್ಲಿ ಯಾವ ರೀತಿ ಟೂಲ್ ಕಿಟ್ ಅನ್ನ ಪಡ್ಕೋಬಹುದು ಅಂತ ನಾನು ನಿಮ್ಗೆ ತಿಳಿಸ್ತೀನಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸೊ ನಮ್ಮೂರಲ್ಲಿ ಒಬ್ಬರದು PM ವಿಶ್ವಕರ್ಮ ಯೋಜನೆಗೆ ಮುನಿಕೃಷ್ಣಪ್ಪ ಅನ್ನೋದು ವಿಶ್ವಕರ್ಮ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದೆ. ಸೊ ಅವ್ರದ್ದು ಅಪ್ಲಿಕೇಶನ್ ಅಪ್ರೂವಲ್ ಆಗಿ ಟ್ರೈನಿಂಗ್ ಸಹ ಕಂಪ್ಲೀಟ್ ಮಾಡ್ಕೊಬಂದು 10 to 15 ಡೇಸ್ ಬ್ಯಾಕ್ ಅವ್ರಿಗೆ ಟೂಲ್ ಕಿಟ್ ಬಂದಿದೆ. ಸೊ ಅವರು ಗಾರೆ ಕೆಲಸಕ್ಕಾಗಿದ್ರು, ಅಂದ್ರೆ ರಾಜ ಮೇಸ್ತ್ರಿ ಕೆಲಸಕ್ಕೆ. ಸೊ ಈ ಒಂದು ವಿಡಿಯೋದಲ್ಲಿ ರಾಜ ಮೇಸ್ತ್ರಿ ಅಂದ್ರೆ ಗಾರೆ ಕೆಲಸದ ಟೂಲ್ ಕಿಟ್ ಅಲ್ಲಿ ಯಾವ ವಸ್ತುಗಳು ಇರುತ್ತೆ, ಏನೆಲ್ಲ ವಸ್ತುಗಳು ಬಂದಿದೆ ಅಂತ ಹೇಳ್ಬಿಟ್ಟು ಸಂಪೂರ್ಣವಾದ ಮಾಹಿತಿಯನ್ನ ಕೊಡ್ತೀನಿ ಸ್ನೇಹಿತರೆ. ಅದೇ ರೀತಿಯಾಗಿ ನೀವು ಟೂಲ್ ಕಿಟ್ ಅನ್ನ ಪಡ್ಕೋಬೇಕಾದ್ರೆ ಏನ್ ಮಾಡ್ಬೇಕು, ಟೂಲ್ ಕಿಟ್ ನಿಮ್ಗೆ ಇನ್ನೂ ಬಂದಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈ ವಿಡಿಯೋ ಕೊನೆಯಲ್ಲಿ ತಿಳಿಸ್ತೀನಿ. ಅದೇ ರೀತಿಯಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮ್ಗೆ ಲೋನ್ ಆಗಿಲ್ಲ ಅಂತ ಅಂದ್ರೆ ಏನ್ ಮಾಡ್ಬೇಕು, ಟ್ರೈನಿಂಗ್ ಅಮೌಂಟ್ ಬಂದಿಲ್ಲ ಅಂತ ಅಂದ್ರೆ ಏನ್ ಮಾಡ್ಬೇಕು, ಟೂಲ್ ಕಿಟ್ ನಿಮ್ಗೆ ಬರೋದು ನಿಧಾನ ಆದ್ರೆ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸಂಪೂರ್ಣವಾದ ಮಾಹಿತಿಯನ್ನ ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋಸ್ ಮುಖಾಂತರ ಮಾಹಿತಿಯನ್ನ ಕೊಟ್ಟಿದ್ದೀವಿ, ಅದೇ ರೀತಿಯಾಗಿ ಕೊಡ್ತಾ ಇರ್ತೀವಿ. ಸೊ ಇದೇ ರೀತಿಯಾಗಿ ಸರ್ಕಾರದಿಂದ ಬರುವಂತಹ ಹಲವಾರು ಯೋಜನೆಗಳ ಬಗ್ಗೆ ನಿಮ್ಗೆ ಮೊದಲೇ ಗೊತ್ತಾಗಬೇಕಾದ್ರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಮಾತ್ರ ಬರುತ್ತೆ ಸ್ನೇಹಿತರೆ. ಹಾಗಾಗಿ ಇನ್ನೂ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂತವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಬನ್ನಿ ಫ್ರೆಂಡ್ಸ್, ಇವ್ರಿಗೆ ಯಾವ ವಸ್ತುಗಳು ಬಂದಿದೆ ಅಂತ ಹೇಳ್ಬಿಟ್ಟು ಒಂದೊಂದಾಗಿ ನಿಮ್ಗೆ ತೋರಿಸ್ತೀನಿ. ಸೊ ಇದು ನೀವು ನೋಡ್ತಾ ಇರ್ಬೋದು, ಹೆಲ್ಮೆಟ್. ಈ ಗಾರೆ ಕೆಲಸ ಮಾಡ್ತಾರಲ್ವಾ ಅಂತವ್ರಿಗೆ ತಲೆ ಮೇಲೆ ಸಿಮೆಂಟ್ ಆಗ್ಲಿ, ಬಿಸಿಲಾಗ್ಲಿ, ಮಳೆ ಆಗ್ಲಿ ಬೀಳ್ಬಾರ್ದು ಅಂತ ಹೇಳ್ಬಿಟ್ಟು ಹೆಲ್ಮೆಟ್ ಅನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಇರ್ತಕ್ಕಂತ ವಸ್ತುಗಳು 15,000 ರೂಪಾಯಿ ಐಟಮ್ ಏನಿದೆ, ನಾವು ಅಂಗಡಿಯಲ್ಲಿ ಹೋಗಿ ತಗೊಂಡ್ರೆ 15,000 ರೂಪಾಯಿಗಿಂತ ಹೆಚ್ಚಾಗುತ್ತೆ. ಅದೇ ರೀತಿಯಾಗಿ ಇಷ್ಟೊಂದು ಕ್ವಾಲಿಟಿ ಸಹ ಸಿಗೋದಿಲ್ಲ ಸ್ನೇಹಿತರೆ. ಅದೇ ರೀತಿಯಾಗಿ ನೀವು ಇಲ್ಲಿ ಮಿಷಿನ್ ಅನ್ನು ನೋಡ್ತಾ ಇರ್ಬೋದು. ಇದರಲ್ಲಿ ಮರಳು ಸಿಮೆಂಟ್ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಒಂದು ವಸ್ತುಗಳನ್ನ ಸಾಗಿಸೋದಾಗಿರ್ಬೋದು, ಅದೇ ರೀತಿಯಾಗಿ ಸಿಮೆಂಟ್ ಅನ್ನ ಸಾಗಿಸೋದಾಗಿರ್ಬೋದು, ಮರಳನ್ನ ಸಾಗಿಸೋದಾಗಿರ್ಬೋದು, ಅದಕ್ಕೆ ಇದನ್ನ ಉಪಯೋಗಿಸ್ತಾರೆ. ಸೊ ಇದು ಹೆಲ್ಮೆಟ್ ಸ್ನೇಹಿತರೆ. ಅದೇ ರೀತಿಯಾಗಿ ಇಲ್ಲಿ ನೀವು ನೋಡಬಹುದು, ಕರಣಿ ಅಂತಾರೆ ಇದನ್ನ. ಸೊ ಇದನ್ನ ಪ್ಲಾಸ್ಟಿಂಗ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ತುಂಬಾ ಒರಿಜಿನಲ್ ಆಗಿದೆ, ತುಂಬಾ ಥಿಕ್ ಆಗಿ ಸ್ಟ್ರಾಂಗ್ ಆಗಿದೆ ಸ್ನೇಹಿತರೆ. ಅದೇ ರೀತಿಯಾಗಿ ಸೊ ನೋಡಿ ಸ್ನೇಹಿತರೆ, ಇದು ಮಿಷಿನ್ ಶೆಲ್ ಎಲ್ಲ ಬಂದಿರುತ್ತೆ. ಇದು ನಾವು ಶೆಲ್ ಹಾಕ್ಬಿಟ್ಟು ಆನ್ ಮಾಡ್ಕೊಂಡಾಗ ಗೋಡೆ ಒಂದೇ ನೇರವಾಗಿ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊಳ್ಳೋದು. ನಾನು ನಿಮ್ಗೆ ಎಕ್ಸಾಂಪಲ್ ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಇಲ್ಲಿ ಒಂದೇ ಸ್ಟ್ರೈಟ್ ಆಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಈ ರೀತಿ ನಾವು ಚೆಕ್ ಮಾಡ್ಕೋಬಹುದು. ನಾವು ಹಿಂದೆ ಮೊದ್ಲಾಗಿದ್ರೆ ಒಂದು ದಾರ ಕಟ್ಬಿಟ್ಟು ಅಳತೆ ಮಾಡ್ತಾ ಇದ್ವಿ, ಈಗೇನಿಲ್ಲ. ಇದನ್ನ ಗಾಡಿಗೆ ಬಿಟ್ರೆ ಒಂದೇ ನೇರವಾಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಇದ್ರ ಮುಖಾಂತರವಾಗಿ ಚೆಕ್ ಮಾಡ್ಕೋಬಹುದು. ಇದು ಸಹ ನಿಮ್ಗೆ PM ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸಿದಂತವ್ರಿಗೆ ಉಚಿತವಾಗಿ ಬರುತ್ತೆ. ಸೊ ಇಲ್ಲಿ ನೋಡಬಹುದು, ಲೈಟ್ ಸಹ ಇದೆ. ಸೊ ಇಲ್ಲಿ ಆಪರೇಟರ್ ಮಾಡುವಂತದ್ದು. ಸೊ ನಿಮ್ಗೆ ಇದ್ರ ಬಗ್ಗೆ ತುಂಬಾ ವಿವರವಾಗಿ ನಿಮ್ಗೆ ಟೂಲ್ ಕಿಟ್ ಕೊಡ್ತಾರಲ್ವ ಪೋಸ್ಟ್ ಮ್ಯಾನ್, ಅವರು ನಿಮ್ಗೆ ಇದ್ರ ಬಗ್ಗೆ ವಿವರಣೆಯನ್ನ ಕೊಡ್ತಾರೆ. ಅದೇ ರೀತಿಯಾಗಿ ಟ್ರೈನಿಂಗ್ ಅಲ್ಲೂ ಸಹ ನಿಮ್ಗೆ ಇದ್ರ ಬಗ್ಗೆ ವಿವರಣೆಯನ್ನ ಕೊಟ್ಟಿರ್ತಾರೆ. ಸೊ ತುಂಬಾ ಇವೆಲ್ಲ ಕಾಸ್ಟ್ಲಿ ಐಟಮ್ಸ್ ಸ್ನೇಹಿತರೆ. ನಾವು ಅಂಗಡಿಯಲ್ಲಿ ಹೋಗಿ ತಗೊಂಡ್ರೆ ಇದ್ರ ಬೆಲೆ ಇನ್ನೂ ಹೆಚ್ಚಿರುತ್ತೆ. ನಮ್ಗೆ ಉಚಿತವಾಗಿ ಕೇಂದ್ರ ಸರ್ಕಾರ PM ವಿಶ್ವಕರ್ಮ ಯೋಜನೆ ಮುಖಾಂತರ ನಮ್ಗೆ ಉಚಿತವಾಗಿ ಕೊಡ್ತಾ ಇರ್ತಕ್ಕಂಥದ್ದು. ಈ ಒಂದು ಯೋಜನೆ 2028 ಇರುತ್ತೆ. ಇನ್ನು ಯಾರೆಲ್ಲ ಅರ್ಜಿಯನ್ನ ಸಲ್ಲಿಸಿಲ್ವೋ ಅಂತವರೆಲ್ಲ ಕೂಡಲೇ ಅರ್ಜಿಯನ್ನ ಸಲ್ಲಿಸಿ. ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ, ಯಾವ ರೀತಿ ಅರ್ಜಿಯನ್ನ ಸಲ್ಲಿಸೋದು ಅಂತ ನಾನು ವಿಡಿಯೋ ಮಾಡಿದ್ದೀನಿ. ಅದನ್ನ ನೋಡ್ಕೊಂಡು ನೀವು ಅರ್ಜಿಯನ್ನ ಸಲ್ಲಿಸ್ಕೋಬಹುದು ಸ್ನೇಹಿತರೆ. ಸೊ ಅದನ್ನ ಇಟ್ಕೊಳ್ಳೋದಕ್ಕೆ ಒಂದು ಕವರ್ ಬಾಕ್ಸ್ ಸಹ ಕೊಟ್ಟಿದ್ದಾರೆ, ನೀವಿಲ್ಲಿ ನೋಡಬಹುದು. ಸೊ ಫ್ರೆಂಡ್ಸ್, ಇದು ಸುತ್ತಿ ಇದನ್ನ ಏನಕ್ಕೆ ಬಳಸ್ತಾರೆ ಅಂತ ನನಗಿಂತ ಹೆಚ್ಚಾಗಿ ನಿಮ್ಗೆ ಗೊತ್ತಿರುತ್ತೆ. ಸೊ ಇದು ಕನ್ನಡಕ, ಕಣ್ಣಿಗೆ ಧೂಳು ಏನು ಬೀಳಬಾರ್ದು ಅಂತ ಹೇಳ್ಬಿಟ್ಟು ಕನ್ನಡಕವನ್ನ ಕೊಟ್ಟಿದ್ದಾರೆ.
ಒಂದ್ಸರಿ ಹಾಕೊಂಡು ನೋಡ್ಬಿಡ್ತೀನಿ. ನೋಡಿ ಸ್ನೇಹಿತರೆ, ಈ ರೀತಿಯಾಗಿ ಕಣ್ಣಿಗೆ ಏನು ತೊಂದರೆ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಫ್ರೀ ಆಗಿ ಕನ್ನಡಕನೂ ಸಹ ಕೊಟ್ಟಿದ್ದಾರೆ. ಸೊ ನಿಮ್ಗೆ ವಿಡಿಯೋ ಕೊನೆಯಲ್ಲಿ ಯಾವ ರೀತಿ ಟೂಲ್ ಕಿಟ್ ಅನ್ನ ಪಡ್ಕೋಬಹುದು ಅಂತ ನಾನು ನಿಮ್ಗೆ ತಿಳಿಸ್ತೀನಿ. ರಸಮಟ್ಟ ಇದು ಗಾರೆ ಕೆಲಸ ಮಾಡುವಂತವ್ರು ಗೊತ್ತಿರುತ್ತೆ ಏನಕ್ಕೆ ಯೂಸ್ ಮಾಡ್ತಾರೆ ಏನು ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಇದ್ರ ವಸ್ತುಗಳ ಬಗ್ಗೆ ಅಷ್ಟೊಂದು ನನ್ಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಆ ಕೆಲಸ ಮಾಡುವಂತವ್ರು ಗೊತ್ತಿರುತ್ತೆ ಸ್ನೇಹಿತರೆ. ಇದನ್ನ ಉಳಿ ಅಂತಾರೆ, ಗೋಡೆಗಳಲ್ಲಿ ಹೋಲ್ ಮಾಡೋದಕ್ಕೆ ಇದನ್ನ ಯೂಸ್ ಮಾಡ್ತಾರೆ. ಸೊ ಇದು ತುಂಬಾ ಸ್ಟ್ರಾಂಗ್ ಆಗಿದೆ. ಸೊ ನಾವು ಅಂಗಡಿಯಲ್ಲಿ ತಗೊಂಡ್ರು ಇಂಥ ಕ್ವಾಲಿಟಿ ಐಟಮ್ ನಮ್ಗೆ ಸಿಗೋದಿಲ್ಲ ಸ್ನೇಹಿತರೆ. ಸೊ ಇದು ಬಂದ್ಬಿಟ್ಟು ಸೇಫ್ಟಿ ಜಾಕೆಟ್. ಇದು ಕೆಲಸ ಮಾಡುವಾಗ ಹಾಕೊಳ್ಳೋ ಅಂತದ್ದು. ನಾನು ಒಂದ್ಸರಿ ಹಾಕೊಂಡು ತೋರಿಸ್ಬಿಡ್ತೀನಿ ನಿಮ್ಗೆ. ಸ್ನೇಹಿತರೆ, ಇದು ಲೇಸರ್ ಡಿಸ್ಟೆನ್ಸ್ ಮೀಟರ್ ಅಂತ ಹೇಳ್ಬಿಟ್ಟು. ಸೊ ನಾವು ಟೇಪ್ ಅಲ್ಲಿ ಎಷ್ಟು ದೂರ ಇದೆ ಏನು ಅಂತ ಹೇಳ್ಬಿಟ್ಟು, ಎಷ್ಟು ಮೀಟರ್ ಇದೆ ಅಂತ ಹೇಳ್ಬಿಟ್ಟು ಅಳಿತಾ ಇದ್ರು ಟೇಪ್ ಅಲ್ಲಿ. ಬಟ್ ಇದ್ರ ಮುಖಾಂತರ ಸುಲಭವಾಗಿ ಅಳಿಬಹುದು, ಎಷ್ಟು ದೂರ ಬೇಕಾದ್ರೂ ನಾವು ಅಳಿಬಹುದು. ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಈಗ ತೋರಿಸ್ತೀನಿ. ಸೊ ಇಲ್ಲಿ ಈ ಗಾಡಿಗೆ ಬಿಡ್ತೀನಿ. ಈ ಗಾಡಿಯಿಂದ ಇಲ್ಲಿಗೆ ಎಷ್ಟು ದೂರ ಅಂತ ಹೇಳ್ಬಿಟ್ಟು ನಾವು ಟೇಪ್ ಅಲ್ಲಿ ಅಳಿತಾ ಇದ್ರೆ ಜಸ್ಟ್ ಈ ಗಾಡಿಗೆ ಟಾರ್ಚ್ ಬಿಟ್ರೆ ಇಲ್ಲಿ ಗೊತ್ತಾಗುತ್ತೆ ಸ್ನೇಹಿತರೆ ಎಷ್ಟು ದೂರ ಇದೆ ಅಂತ ಹೇಳ್ಬಿಟ್ಟು. ಸೊ 2.28 ಇದೆ. ಸೊ ನೀವು ಇಲ್ಲಿ ನೋಡ್ಬೋದು. ಆ ಚುಕ್ಕೆ ಅವಾಗ ವಿಡಿಯೋ ಮಾಡ್ದ. ಸೊ ಇಲ್ಲಿ ನೋಡ್ಬೋದು 2.288 ಇದೆ. ಸೊ ಈ ರೀತಿಯಾಗಿ ನೀವು ಎಲ್ಗಾದ್ರೂ ಗೋಡೆಗೆ ಬಿಟ್ರೆ ಈ ರೀತಿಯಾಗಿ ಬಾಗಿಲು ಈಗ ನಾನು ಬಾಗಿಲಿಗೆ ಬಿಟ್ಟಿದ್ದೀನಿ. ಸೊ ಬಾಗಿಲಿಂದ ಇಲ್ಲಿಗೆ ಎಷ್ಟು ದೂರ ಆಗುತ್ತೆ ನಾನು ಇರೋ ಜಾಗಕ್ಕೆ ಅಂತಂದ್ರೆ, ಸೊ ನೀವು ಇಲ್ಲಿ ನೋಡ್ಬೋದು 3.702 ಮೀಟರ್ ಇದೆ. ಸೊ ಈಸಿಯಾಗಿ ನಾವು ಟೇಪ್ ಇಲ್ದೇನೆ ಇದ್ರ ಮುಖಾಂತರ ಅಳತೆ ಮಾಡಬಹುದು ಸ್ನೇಹಿತರೆ. ಇದ್ರ ಬಗ್ಗೆ ನಿಮಗೆ ಟ್ರೈನಿಂಗ್ ಅಲ್ಲೂ ಸಹ ಮಾಹಿತಿಯನ್ನು ಕೊಟ್ಟಿರ್ತಾರೆ ಸ್ನೇಹಿತರೆ. ಇದು ಸೇಫ್ಟಿ ಬೆಲ್ಟ್ ಅಂತಾರೆ. ಸೊ ಇದು ಸಹ ನಿಮ್ಗೆ ಉಚಿತವಾಗಿ ಕೊಡ್ತಾರೆ. ಸೊ ನಾವು ತುಂಬಾ ಎತ್ತರದಲ್ಲಿ ಕೆಲಸ ಮಾಡ್ತಾ ಇರ್ತೀವಿ, ಅಕಸ್ಮಾತ್ ಕೈಯ ಕಾಲ ಜಾರಿದ್ರು ನಾವು ಕೆಳಗಡೆ ಬೀಳ್ಬಾರ್ದು ಅಂತ ಹೇಳ್ಬಿಟ್ಟು ಎತ್ತರ ಪ್ಲೇಸಿಗೆ ಇದಾಗ್ಬಿಟ್ಟು ಈ ಸೇಫ್ಟಿ ಬೆಲ್ಟ್, ಈ ಬೆಲ್ಟ್ ನಾವು ಹಾಕೊಂಡು ಕೆಲಸ ಮಾಡಿದ್ರೆ ಒಂದ್ ವೇಳೆ ಕೈಯ ಕಾಲ ಜಾರಿ ಕೆಳಗಡೆ ನಾವು ಬೀಳೋದಿಲ್ಲ ಸ್ನೇಹಿತರೆ. ಎಷ್ಟೋ ಜನ ಬಿಲ್ಡಿಂಗ್ ಮೇಲೆ ಕೆಲಸ ಮಾಡುವಾಗ ಅವ್ರ ಪ್ರಾಣಗಳು ಸಹ ಕಳ್ಕೊಂಡಿದ್ದಾರೆ. ಪೇಂಟ್ ಕೆಲಸ ಆಗಿರ್ಬೋದು, ಗಾರೆ ಕೆಲಸ ಆಗಿರ್ಬೋದು. ಹಾಗಾಗಿ ಅವ್ರಿಗೆ ಏನು ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಸೇಫ್ಟಿ ಬೆಲ್ಟ್ ಸಹ ಕೊಟ್ಟಿದ್ದಾರೆ. ಸೊ ಇವೆಲ್ಲ ನಿಮ್ಗೆ ಉಚಿತವಾಗಿ, ಸಂಪೂರ್ಣವಾಗಿ ಉಚಿತವಾಗಿ ಕೊಡುವಂತದ್ದು. ಸೊ ಇಲ್ಲಿ ನೀವು ನೋಡ್ಬೋದು ಈ ಮಿಷಿನು. ಮತ್ತೆ ಇದು ತುಂಬಾ ಎತ್ತರದಲ್ಲಿ, ಏನಾದ್ರೂ ಎತ್ತರದಲ್ಲಿ ನಾವು ಕೆಲಸ ಮಾಡ್ಬೇಕಾದ್ರೆ ಮೇಲೆ ನಿಂತ್ಕೊಂಡು ನಾವು ಕೆಲಸ ಮಾಡುವಂತದ್ದು. ತಿರ್ಗಾ ಅದೇ ರೀತಿಯಾಗಿ ಇದನ್ನ ಮಟ್ಕೋಲ್ ಅಂತಾರೆ. ಒಂದು ಲೆವೆಲ್ ಆಗಿ ಬಾಡಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ಇದನ್ನ ಯೂಸ್ ಮಾಡ್ತಾರೆ. ಸೊ ಈ ರೀತಿಯಾಗಿ ನಮ್ಗೆ ವಿಶ್ವಕರ್ಮ ಯೋಜನೆ ಕಡೆಯಿಂದ ಇಷ್ಟು ವಸ್ತುಗಳು ಸಂಪೂರ್ಣವಾಗಿ ಉಚಿತವಾಗಿ ಸಿಗುತ್ತೆ ಸ್ನೇಹಿತರೆ. ಇದಕ್ಕೆ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಅರ್ಜಿಯನ್ನ ಸಲ್ಲಿಸಬೇಕು. ಅದೇ ರೀತಿಯಾಗಿ ನೀವು ಅರ್ಜಿ ಸಲ್ಲಿಸ್ಬಿಟ್ಟು ಸುಮ್ಮನೆ ಇದ್ರೆ ಆಗೋದಿಲ್ಲ. ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆಯಾ, ಪೆಂಡಿಂಗ್ ಇದೆಯಾ ಚೆಕ್ ಮಾಡ್ಕೊಂತ ಇರಬೇಕು. ಅದೇ ರೀತಿಯಾಗಿ ಟ್ರೈನಿಂಗ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡು ಬಂದಂತವ್ರು ಈ ರೀತಿಯಾಗಿ ಟೂಲ್ ಕಿಟ್ ಅನ್ನ ಪಡ್ಕೋಬೇಕಾದ್ರೆ ಫಸ್ಟ್ ನೀವು ಟೂಲ್ ಕಿಟ್ ಗೆ ಬುಕ್ ಮಾಡ್ಬೇಕಾಗುತ್ತೆ. ಟ್ರೈನಿಂಗ್ ಕಂಪ್ಲೀಟ್ ಆದ ತಕ್ಷಣ ಟೂಲ್ ಕಿಟ್ ಗೆ ಬುಕ್ ಮಾಡಿದ್ರೆ ಮಾತ್ರ ನಿಮ್ಗೆ ಟೂಲ್ ಕಿಟ್ ಬರುತ್ತೆ ಸ್ನೇಹಿತರೆ. ಈಗಾಗಲೇ ತುಂಬಾ ಜನ ಟೂಲ್ ಕಿಟ್ ಗೆ ಬುಕ್ ಮಾಡಿದ್ರ, ಆದ್ರೆ ನಿಮ್ಮ ಟೂಲ್ ಕಿಟ್ ಯಾವ ಊರಲ್ಲಿದೆ, ಎಷ್ಟು ದಿನಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಗೆ ಇನ್ನೂ ಗೊತ್ತಾಗ್ತಾ ಇರೋದಿಲ್ಲ. ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ನಿಮ್ಮ ಟೂಲ್ ಕಿಟ್ ಯಾವ ಊರಲ್ಲಿದೆ, ಎಷ್ಟು ದಿನಕ್ಕೆ ಬರುತ್ತೆ ಅಂತ ಟ್ರ್ಯಾಕ್ ಮಾಡ್ಕೋಬಹುದು. ಅದ್ ಯಾವ ರೀತಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಸ್ನೇಹಿತರೆ. ಸೊ ಆ ವಿಡಿಯೋ ನಿಮ್ಗೆ ಬರ್ಬೇಕಾದ್ರೆ, ಆ ವಿಡಿಯೋ ಬಗ್ಗೆ ನಿಮ್ಗೆ ಮಾಹಿತಿ ತಿಳ್ಕೊಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಮಾತ್ರ ಗೊತ್ತಾಗುತ್ತೆ ಸ್ನೇಹಿತರೆ. ಹಾಗಾಗಿ ಇನ್ನೂ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವಂತವ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮ್ಗೆ ಏನೇ ಡೌಟ್ ಇದ್ರು ಸಹ ವಿಶ್ವಕರ್ಮ ಯೋಜನೆ ಬಗ್ಗೆ ಕಾಮೆಂಟ್ ಮಾಡಿ, ಅದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ. ಸೊ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.